ಎಗ್ಸ್ ಮೊಟ್ಟೆಯು ಅನೇಕ ಜನರ ನೆಚ್ಚಿನ ಆಹಾರವಾಗಿದೆ. ಮೊಟ್ಟೆಯಲ್ಲಿ ಸಾಕಷ್ಟು ಪ್ರೋಟೀನ್, ಜೀವಸತ್ವಗಳು ಮತ್ತು ಖನಿಜಗಳಿವೆ. ತೂಕ ನಷ್ಟ ಹಾಗೂ ಸ್ನಾಯುಗಳ ಬೆಳವಣಿಗೆಗೆ ಇದು ಸಹಾಯ ಮಾಡುತ್ತದೆ. ಅಲ್ಲದೆ ಮೆದುಳಿನ ಆರೋಗ್ಯವನ್ನು ಸುಧಾರಿಸುತ್ತದೆ. ಮೊಟ್ಟೆಯ ವೈಶಿಷ್ಟ್ಯವೆಂದರೆ ಇವುಗಳನ್ನು ತುಂಬಾ ಸುಲಭವಾಗಿ ಬೇಯಿಸಬಹುದು. ಹೆಚ್ಚಿನ ಜನರು ಮಾಂಸ ಅಥವಾ ಮೀನುಗಳನ್ನು ತಿನ್ನದ ದಿನಗಳಲ್ಲಿ ಮೊಟ್ಟೆಯಿಂದ ತಯಾರಿಸಿದ ಭಕ್ಷ್ಯಗಳನ್ನು ಸೇವಿಸುತ್ತಾರೆ. ಇನ್ನು ಕೆಲವರು ಪ್ರತಿನಿತ್ಯ ಒಂದು ಮೊಟ್ಟೆಯನ್ನಾದರೂ ಬೇಯಿಸಿ ತಿನ್ನುತ್ತಾರೆ. ಎಲ್ಲ ವಯಸ್ಸಿನ ಜನರು ಮೊಟ್ಟೆಗಳನ್ನು ಆರಾಮಾಗಿ ತಿನ್ನಬಹುದು. ಆದಾಗ್ಯೂ ರಾತ್ರಿಯಲ್ಲಿ ಮೊಟ್ಟೆಗಳನ್ನು ತಿನ್ನಬಹುದೇ ಎಂಬ ಪ್ರಶ್ನೆ ಅನೇಕರಿಗೆ ಉಡುತ್ತಿದೆ. ಕೆಲವರು ರಾತ್ರಿ ವೇಳೆ ಮೊಟ್ಟೆ ತಿನ್ನಲು ಇಷ್ಟಪಡುವುದಿಲ್ಲ, ಏಕೆಂದರೆ ರಾತ್ರಿ ವೇಳೆ ಮಾಂಸ ಮೊಟ್ಟೆ ತಿಂದರೆ ದೇಹಕ್ಕೆ ಹಾನಿಕರ ಎಂದು ನಂಬಿದ್ದಾರೆ. ಆದರೆ ರಾತ್ರಿಯ ಊಟದಲ್ಲಿ ಮೊಟ್ಟೆಯನ್ನು ಸೇರಿಸುವುದು ತುಂಬಾ ಒಳ್ಳೆಯದು ಎನ್ನುತ್ತಾರೆ ಆರೋಗ್ಯ ತಜ್ಞರು. ಮೊಟ್ಟೆಯಲ್ಲಿರುವ ಟ್ರಿಪ್ಟೋಫಾನ್ ಒತ್ತಡವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಇದು ಹಾರ್ಮೋನ್ ಸಮಸ್ಯೆಗಳನ್ನು ನಿವಾರಿಸುತ್ತದೆ. ರಾತ್ರಿ ಮೊಟ್ಟೆ ತಿನ್ನುವುದು ಕೂಡ ತೂಕ ಇಳಿಸಲು ಸಹಕಾರಿ ಎನ್ನುತ್ತಾರೆ ತಜ್ಞರು. ಮೊಟ್ಟೆ ಜೀರ್ಣಕ್ರಿಯೆಗೂ ಒಳ್ಳೆಯದು. ಪ್ರೋಟೀನ್ ಇಂದ ಕೂಡಿದ ಮೊಟ್ಟೆಗಳು ಹೊಟ್ಟೆಯನ್ನು ತ್ವರಿತವಾಗಿ ತುಂಬಲು ಸಹಾಯ ಮಾಡುತ್ತದೆ. ಆದ್ದರಿಂದ ರಾತ್ರಿಯಲ್ಲಿ ಮೊಟ್ಟೆಗಳನ್ನು ತಿನ್ನುವುದರಿಂದ ಅತಿಯಾಗಿ ತಿನ್ನುವುದನ್ನು ತಪ್ಪಿಸಬಹುದು. ಹಾಗಾಗಿ ರಾತ್ರಿ ಮೊಟ್ಟೆ ತಿನ್ನಬೇಕು ಎನ್ನುತ್ತಾರೆ ತಜ್ಞರು. ಬೇಯಿಸಿದ ಮೊಟ್ಟೆ ಪ್ಲಸ್ ಆಮ್ಲೆಟ್. ಆಮ್ಲೆಟ್ ಅಥವಾ ಬೇಯಿಸಿದ ಮೊಟ್ಟೆ ಎರಡರಲ್ಲಿ ಆರೋಗ್ಯಕ್ಕೆ ಯಾವುದು ಉತ್ತಮ ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ? ವಾಸ್ತವವಾಗಿ ಎರಡೂ ಆರೋಗ್ಯಕರವಾಗಿವೆ ಮತ್ತು ಎರಡೂ ಕೂಡ ಪೌಷ್ಟಿಕಾಂಶದ ಪ್ರಯೋಜನಗಳನ್ನು ಹೊಂದಿದೆ. ವೇಟ್ ಲಾಸ್. ಬೇಯಿಸಿದ ಮೊಟ್ಟೆ ಮೊದಲ ಆಯ್ಕೆಯಾಗಿರಲಿ. ಮೊಟ್ಟೆಯನ್ನು ಕುದಿಸುವುದರಿಂದ ಅದರ ಎಲ್ಲಾ ಪೋಷಕಾಂಶಗಳನ್ನು ಸಂರಕ್ಷಿಸಲ್ಪಡುತ್ತದೆ. ಇದು ತಿನ್ನಲು ಆರೋಗ್ಯಕರ ಆಯ್ಕೆಯಾಗಿದೆ. ಪ್ರೋಟೀನ್, ಕಬ್ಬಿಣ, ಕ್ಯಾಲ್ಸಿಯಂ, ಮೆಗ್ನೀಸಿಯಂ, ಸತು ಅಧಿಕವಾಗಿವೆ. ಮೊಟ್ಟೆಗಳು ಸಂಪೂರ್ಣ ಪ್ರೋಟೀನ್ ಆಗಿದ್ದು ಎಲ್ಲ 9 ಅಮೈನೋ ಆಮ್ಲಗಳನ್ನು ಹೊಂದಿರುತ್ತದೆ. ಇದು ಸ್ನಾಯುಗಳ ಆರೋಗ್ಯ, ಬೆಳವಣಿಗೆ ಮತ್ತು ದೇಹದ ತೂಕ ನಿರ್ವಹಣೆಗೆ ಸಹಾಯ ಮಾಡುತ್ತದೆ. ಮೊಟ್ಟೆಯಲ್ಲಿ ಹೇರಳವಾಗಿರುವ ಒಮೆಗಾ ವ್ಯವಕಲನ 3 ಕೊಬ್ಬಿನಾಮ್ಲಗಳು ಮೆದುಳಿನ ಕಾರ್ಯವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಮೊಟ್ಟೆಯು ರಕ್ತದಲ್ಲಿನ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡುತ್ತದೆ ಮತ್ತು ಒಳ್ಳೆಯ ಕೊಲೆಸ್ಟ್ರಾಲ್ ಅನ್ನು ಹೆಚ್ಚಿಸುತ್ತದೆ. ಇದರಿಂದ ಹೃದಯದ ಆರೋಗ್ಯ ಸುಧಾರಿಸುತ್ತದೆ. ಮೊಟ್ಟೆಗಳಲ್ಲಿನ ಉತ್ಕರ್ಷಣ ನಿರೋಧಕಗಳು ಕಣ್ಣಿನ ಆರೋಗ್ಯಕ್ಕೆ ಪ್ರಯೋಜನಕಾರಿಯಾಗಿದೆ. ವಯಸ್ಸಿಗೆ ಸಂಬಂಧಿಸಿದ ಮ್ಯಾಕ್ಯುಲರ್ ಡಿಜೆನರೇಷನ್ ಅಪಾಯವನ್ನು ಕಡಿಮೆ ಮಾಡುತ್ತದೆ. ಇದಲ್ಲದೆ ಬೇಯಿಸಿದ ಮೊಟ್ಟೆಗಳು ಕೋಲಿನ್ ಅನ್ನು ಹೊಂದಿರುತ್ತವೆ. ಇದು ಮೆದುಳಿನ ಆರೋಗ್ಯ ಮತ್ತು ಬೆಳವಣಿಗೆಗೆ ಬಹಳ ಮುಖ್ಯವಾಗಿದೆ. ಆಮ್ಲೆಟ್ ಹೀಗಿರಲಿ. ಆಮ್ಲೆಟ್ ವಿಚಾರಕ್ಕೆ ಬರುವುದಾದರೆ ಇದು ರುಚಿಕರ ಮತ್ತು ಆರೋಗ್ಯಕರವಾಗಿರುತ್ತದೆ. ಆದರೆ ಆಮ್ಲೆಟ್ಗೆ ತರಕಾರಿಗಳನ್ನು ಸೇರಿಸಿದರೆ ಮಾತ್ರ ತರಕಾರಿ ಬದಲು ಬೆಣ್ಣೆ ಮತ್ತು ಅಡುಗೆ ಎಣ್ಣೆಗಳಂತಹ ಪದಾರ್ಥಗಳ ಬಳಕೆಯಿಂದಾಗಿ ಆಮ್ಲೆಟ್ಗಳಲ್ಲಿ ಕ್ಯಾಲೋರಿಗಳು ಮತ್ತು ಸ್ಯಾಚುರೇಟೆಡ್ ಕೊಬ್ಬು ಹೆಚ್ಚಾಗುತ್ತದೆ. ಶುದ್ಧ ಪೋಷಕಾಂಶಗಳ ವಿಚಾರದಲ್ಲಿ ಬೇಯಿಸಿದ ಮೊಟ್ಟೆಗಳು ತಿನ್ನಲು ತುಂಬಾ ಯೋಗ್ಯವಾಗಿದೆ. ಪೌಷ್ಟಿಕಾಂಶದ ಪದಾರ್ಥಗಳೊಂದಿಗೆ ಅಂದರೆ ತರಕಾರಿಗಳೊಂದಿಗೆ ತಯಾರಿಸಿದಲ್ಲಿ ಬೇಯಿಸಿದ ಮೊಟ್ಟೆಗಳಿಗಿಂತ ಆಮ್ಲೆಟ್ ಆರೋಗ್ಯಕರ.